ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಮಸಾಲೆ ದೋಸೆ ಅಂತಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆನ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಮಸಾಲೆ ದೋಸೆ ಮೇಲ್ಗಡೆ ಹಾಕ್ತಕ್ಕಂಥ ಚಟ್ನಿ ಪುಡಿ ಏನಿದೆ ಆ ಚಟ್ನಿ ಪುಡಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ಜೊತೆಗೇ ಆಲೂಗಡ್ಡೆ ಪಲ್ಯ ಹಾಗೆ ತೆಂಗಿನಕಾಯಿ ಚಟ್ನಿನೂ ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ 4 ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ದೋಸೆನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು 3 ಕಪ್ಪಿನಷ್ಟು ದೋಸೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ದೋಸೆ ಅಕ್ಕಿ ಇಲ್ಲ ಅಂತಂದರೆ ರೇಷನ್ ಅಕ್ಕಿ ಇತ್ತು ಅಂದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಅದೇ ಅಳತೆನಲ್ಲಿ 1 ಕಪ್ಪಿನಷ್ಟು ಉದ್ದಿನಬೇಳೆನ ಸೇರಿಸ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ಪಿನಷ್ಟು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ನಲ್ಲಿ 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಬ್ಯಾಡಿಗೆ ಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥಗಳು ನಿಮಗೆ ದೋಸೆ ಮಾಡಲಿಕ್ಕೆ ಬೇಕಾಗುತ್ತೆ. ಈಗ ಚೆನ್ನಾಗಿ ನೀರನ್ನು ಬೆರೆಸಿ ಒಂದು 4ರಿಂದ 5 ಬಾರಿ ನೀವು ಚೆನ್ನಾಗಿ ತೊಳಿಬೇಕಾಗತ್ತೆ. ಏಕೆಂದರೆ ಅಕ್ಕಿನಲ್ಲಿ ಪೌಡ್ರ್ ಜಾಸ್ತಿ ಇರುತ್ತೆ, ಎಲ್ಲ ಬೇಳೆಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಸ್ವಲ್ಪನೂ ಕೂಡ ಪೌಡ್ರ್ ಇಲ್ಲದೆ ಇರೋ ರೀತಿಯಲ್ಲಿ ಚೆನ್ನಾಗಿ ತೊಳಿಬೇಕಾಗತ್ತೆ. ಈಗ ನೋಡ್ಬೋದು ಎಷ್ಟು ಸಖತ್ತಾಗಿ ಕ್ಲೀನಾಗಿದೆ ಅಂತ. ಈಗ ಇದನ್ನು ನಾವು ಒಂದು 5ರಿಂದ 6 ಗಂಟೆಗಳ ಕಾಲ ನೆನೆಸ್ಕೋಬೇಕಾಗತ್ತೆ. ಈಗ ನೈಟು 7 ಗಂಟೆ, ನಾನು ಮಧ್ಯಾಹ್ನ 1 ಗಂಟೆನಲ್ಲಿ ಚೆನ್ನಾಗಿ ನೆನೆಸಿದ್ದೆ. ಇವಾಗ ನಾವು ಇದನ್ನು ನೀರನ್ನು ತೆಗೆದು ರುಬ್ಕೋಣ. ಮೆಣಸಿಕಾಯನ್ನು ಅಷ್ಟೇ ತುಂಬ ಚೆನ್ನಾಗಿ ನೆಂದಿದೆ. ಈ ರೀತಿ ಮೆಣಸಿಕಾಯಿನ ಸೇರಿಸೋದ್ರಿಂದ ಏನಪ್ಪ ಉಪಯೋಗ ಅಂತ ಅಂದರೆ, ನಿಮಗೆ ದೋಸೆ ಹಿಟ್ಟು ತುಂಬ ಜಾಸ್ತಿ ಹುಳಿ ಬರೋಲ್ಲ. ಕೆಲವ್ರಿಗೆ ಏನಂತಾರೆ ಬೇಗನೆ ರುಬ್ಬಿಟ್ರು ಅಂತಂದರೆ ನಿಮಗೆ ದೋಸೆ ಎಲ್ಲ ಹುಳಿ ಅನಿಸುತ್ತೆ. ಈ ಮೆಣಸಿಕಾಯಿನ ಸೇರಿಸೋದ್ರಿಂದ ನಿಮಗೆ ಹುಳಿ ಜಾಸ್ತಿ ಬರೋದಿಲ್ಲ, ಸಖತ್ತಾಗಂತೂ ಇರುತ್ತೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಮೆಣಸಿಕಾಯಿ ಜೊತೆನಲ್ಲೇ ಇದನ್ನು ಸೇರಿಸಿ ರುಬ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕೋಬೇಕಾಗತ್ತೆ. ನೀರನ್ನು ಅಷ್ಟೇ ನಾವು ದೋಸೆಗೆ ಹಾಗೆ ಇಡ್ಲಿಗೆ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ನಿಮಗೆ ತೀರಾ ತೆಳ್ಳೆ ಆಗ್ಬಿಟ್ರೆ ಇಟ್ಟು ನಿಮ್ಗೆ ಅಷ್ಟು ಚೆನ್ನಾಗಿ ದೋಸೆ ಬರೋಲ್ಲ. ನೋಡಿ, ಈ ಅದಕ್ಕೇ ನೀವು ರುಬ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ದೋಸೆಗೆ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ರುಬ್ಕೋಬೇಕು. ನೀವು ಇಡ್ಲಿಗೆ ರುಬ್ಬೋದಾದರೆ ಮೀಡಿಯಮ್ ರವೆ ಅದಕ್ಕೆ ನೀವು ರುಬ್ಕೋಬೇಕಾಗುತ್ತೆ. ಈಗ ನಾನು ಎಲ್ಲ ಹಿಟ್ಟನ್ನು ಕೂಡ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ನಾವು ಇದರಲ್ಲಿ ಮೆಣಸಿಕಾಯಿ ಬೇರೆ ಬೇರೆ ಪದಾರ್ಥಗಳನ್ನ ಹಾಕಿ ಸಪ್ರೇಟಾಗಿ ನಾವು 3 ಸಲ ರುಬ್ಬಿರೋದ್ರಿಂದ ಚೆನ್ನಾಗಿ ಅದು ಬೆರಿಬೇಕು ಇಟ್ಟು. ಹಾಗಾಗಿ ಈ ರೀತಿ 3 ಸಲ ರುಬ್ಕೊಂಡ್ರೆ ನೋಡ್ಬೋದು ಎಷ್ಟು ಸಖತ್ತಾಗಿ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ. ಸ್ವಲ್ಪನೂ ಕೂಡ ತರ್ತರಿ ಇಲ್ಲ. ಈ ರೀತಿಯಲ್ಲೇ ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡು ಕಂಪ್ಲೀಟ್ ಒಂದು ರಾತ್ರಿ ಬಿಟ್ಬಿಡ್ಬೇಕಾಗತ್ತೆ. ಈಗ ಬೆಳಿಗ್ಗೆ 8 ಗಂಟೆವರೆಗೂ ಬಿಡ್ತಾ ಇದ್ದೀನಿ. ನೋಡಿ, ಈಗ ಬೆಳಗ್ಗೆ 8 ಗಂಟೆ, ನಾನು ನೈಟ್ 7 ಗಂಟೆಗೆ ರುಬ್ಬಿದ್ದೆ. ಎಷ್ಟು ಸಖತ್ತಾಗಿ ಹಿಟ್ಟು ರೆಡಿಯಾಗಿದೆ, ಎಷ್ಟು ಸಖತ್ತಾಗಿ ಉಬ್ಬಿದೆ ಅಂತಲೂ ಕೂಡ ನೀವು ನೋಡ್ಬೋದು. ಇದೇ ಥರ ನಿಮಗೂ ಕೂಡ ಬರುತ್ತೆ. ನಾನು ತೋರಿಸಿರ್ತಕ್ಕಂಥ ವಿಧಾನದಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಮತ್ತು ಈ ರೀತಿ ತಿರುಗಿಸ್ಬೇಕಾದ್ರೂ ಅಷ್ಟೇ ತುಂಬ ಜಾಸ್ತಿ ಸ್ಪೀಡಾಗಿ ತಿರುಗಿಸೋಕ್ಕೆ ಹೋಗಬಾರ್ದು. ಸ್ವಲ್ಪ ನಿಧಾನವಾಗಿ ನಾವು 1 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬಿದ್ರಲ್ಲ ಎಷ್ಟು ಸಖತ್ತಾಗಿರ್ತಕ್ಕಂಥ ದೋಸೆ ಹಿಟ್ಟು ರೆಡಿಯಾಗಿದೆ ಅಂತ. ದೋಸೆ ಕಲರ್ಫುಲ್ಲಾಗಿ ರೆಡ್ಡಾಗಿ ಬರಬೇಕು, ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಕೆಲವೊಂದು ಸೀಕ್ರೆಟ್ ಇದೆ, ಬನ್ನಿ ಹೇಳ್ಕೊಡ್ತೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚಿರೋಟಿ ರವೆನ ಸೇರಿಸ್ಕೊಂಡ್ರೆ ನಿಮಗೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಇದಕ್ಕೆ ನಾನೀಗ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಸಕ್ಕರೆನ ಪುಡಿ ಮಾಡಿಕೊಂಡು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಪದಾರ್ಥಗಳನ್ನ ನಾವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಬೆರೆಸಿ ನಾವು ಒಂದು 10 ನಿಮಿಷ ಈ ಹಿಟ್ಟನ್ನು ಸಪ್ರೇಟಾಗಿ ತೆಗೆದಿಟ್ಟರೆ ಸಾಕಾಗತ್ತೆ. ನಾವು ರವೆನ ಸೇರಿಸ್ಕೊಂಡಿರೋದ್ರಿಂದ ರವೆ ಕ್ರಿಸ್ಪಿನೆಸ್ನ ಜಾಸ್ತಿ ಕೊಡುತ್ತೆ. ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ನಿಮಗೆ ಕೆಳಗಡೆ ಬರ್ತಕ್ಕಂಥ ರೆಡ್ ಕಲರ್ ಏನಿದೆ ಅದು ಸಕ್ಕರೆಯಿಂದನೇ ಬರ್ತಕ್ಕಂಥದ್ದು. ಅಕ್ಕಿ ಹಿಟ್ಟನ್ನು ಬಳಸಿರೋದ್ರಿಂದ ಆ ದೋಸೆ ಎಲ್ಲ ಏನು ಹುಳಿ ಬಂದಿರುತ್ತೆ ಅದೆಲ್ಲ ಸ್ಮೂತ್ ಆಗುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟನ್ನು 1 ಟೇಬಲ್ ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಬನ್ನಿ ಈಗ ಆಲೂಗಡ್ಡೆ ಪಲ್ಯ, ಅದಕ್ಕೆ ಚಟ್ನಿ ಹಾಗೆ ಚಟ್ನಿ ಪುಡಿನ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಆಲೂಗಡ್ಡೆ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ 3 ಆಲೂಗಡ್ಡೆನ ಈ ರೀತಿ ಬೇಯಿಸಿಟ್ಕೊಂಡಿದ್ದೀನಿ. ಒಂದು 6ರಿಂದ 7 ವಿಷಲ್ ನೀವು ಕೂಗಿಸ್ಕೋಬೇಕಾಗತ್ತೆ. ಅದಾದಮೇಲೆ ಈ ರೀತಿ ಸಿಪ್ಪೆನ ತೆಗೆದು ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪನೂ ಕೂಡ ದಪ್ಪ ಇರಬಾರ್ದು ಆಲೂಗಡ್ಡೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಫ್ರೈ ಪ್ಯಾನ್ನ ತೊಗೊಂಡು ಇದಕ್ಕೆ ನಾನೀಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಹಸಿಮೆಣಸಿಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ
ಕರಿಬೇವಿನ ಸೊಪ್ಪು ಹಾಗೆ ಒಂದು 2 ಒಣಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಅರ್ಧ ನಿಮಿಷ ಈ ರೀತಿ ಒಗ್ಗರಣೆ ಎಣ್ಣೆ ಜೊತೆನಲ್ಲೇ ಕಡಿಮೆ ಊರಿನಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾವು ಯಾವುದೇ ಒಂದು ಒಗ್ಗರಣೆ ಮಾಡಿದ್ರು ಅಷ್ಟೇ ಊರಿನ ಕಡಿಮೆಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನೀಗ ಒಂದು ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ನೀವು ಈರುಳ್ಳಿನ ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಜಾಸ್ತಿ ಹಾಕ್ಬಿಟ್ರೆ ಈರುಳ್ಳಿ ಪಲ್ಯ ಥರ ಆಗ್ಬಿಡುತ್ತೆ, ಆಲೂಗಡ್ಡೆ ಕಡಿಮೆ ಆಗುತ್ತೆ. ಹಾಗಾಗಿ ಒಂದು ಈರುಳ್ಳಿನ ನೀವು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿನ ಅಷ್ಟೇ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ನಾವು 1 ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು. ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಆಲೂಗಡ್ಡೆ ಪಲ್ಯದಲ್ಲಿ ರುಚಿನೂ ಕೂಡ ಸಖತ್ತಾಗಿರುತ್ತೆ. ಈಗ ಇದಕ್ಕೆ 1 ಚಿಟಿಕೆಯಷ್ಟು ಅರಿಶಿನ ಹಾಕೊಂಡಿದ್ದೀವಿ. 1/4 ಸ್ಪೂನ್ ಅಂದರೂ ತುಂಬ ಜಾಸ್ತಿ ಆಗುತ್ತೆ. ಸ್ವಲ್ಪನ ನಾವು ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಅರಿಶಿನ ನಾವು ಸೇರಿಸ್ಕೊಂಡು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಹಸಿ ವಾಸನೆನೂ ಕೂಡ ಹೋಗುತ್ತೆ. ಹಾಗೆಯೇ ಕಲ್ಲರು ಕೂಡ ಶೈನಿಂಗ್ ಚೆನ್ನಾಗಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ಗೆ 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಆಲೂಗಡ್ಡೆ ಪಲ್ಯನ ನಾವು ರೊಟ್ಟಿ ಚಪಾತಿ ಈ ರೀತಿ ಮಾಡೋದಾದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ನೀವು ಮಸಾಲೆ ದೋಸೆ ಮಾಡೋದಾದ್ರೆ ಸ್ವಲ್ಪ ತೆಳ್ಳಗಿರಬೇಕಾಗತ್ತೆ. ಹಾಗಾಗಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ಕಡಲೆ ಹಿಟ್ಟನ್ನು ಯಾವ ಹದದಲ್ಲಿ ನಾವು ಸೇರಿಸ್ಕೋಬೇಕು, ಯಾವ ರೀತಿ ಬೇಯಿಸ್ಕೋಬೇಕು ಅಂತ ನೆಕ್ಸ್ಟ್ ತೋರಿಸ್ತೀನಿ. ನಾನೀಗ ಆಲೂಗಡ್ಡೆನ ಇಲ್ಲಿ ಬೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಜೊತೆಯಲ್ಲಿ ನಾವು ಬೇರಿಸ್ಕೋಬೇಕು. ಆಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಈ ರೀತಿಯಲ್ಲಿ ಮಾಡಿಕೊಂಡ್ರೆ ನಿಮಗೆ ರೊಟ್ಟಿಗೆ ಚಪಾತಿಗೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಮಸಾಲೆ ದೋಸೆಗಾದರೆ ಅದು ಸ್ವಲ್ಪ ತೆಳ್ಳಗಾಗಬೇಕು. ಅದಕ್ಕೆ ನಾನೀಗ ಆ ಕಡಲೆ ಹಿಟ್ಟು ಏನಿದೆ ಆ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರನ್ನು ಬೆರೆಸಿ ಈಗ ಇದಕ್ಕೆ ಸೇರಿಸ್ಕೊಳ್ತೇವೆ. ನೋಡಿ ಈ ರೀತಿಯಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾವು ಇದನ್ನು ಬೆರೆಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೊನೆಯಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಲೂಗಡ್ಡೆ ಪಲ್ಯ. ನಿಮಗೆ ಮಸಾಲೆ ದೋಸೆಗೆ ತುಂಬ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಕಡಿಮೆ ಸಮಯದಲ್ಲಿ ಆಲೂಗಡ್ಡೆ ಪಲ್ಯನ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನೀವು ಮಸಾಲೆ ದೋಸೆಗೆ ಮಾಡ್ಕೋಬೋದು. ತುಂಬ ಸಖತ್ತಾಗಂತೂ ಇರುತ್ತೆ. ಇದನ್ನು ನೀವು ರೊಟ್ಟಿ ಚಪಾತಿ ಪೂರಿ ಎಲ್ಲದ್ರ ಜೊತೆನಲ್ಲೂ ತಿನ್ಬೋದು. ನೀವು ಮಸಾಲೆ ದೋಸೆಗೂ ಕೂಡ ಉಪಯೋಗಿಸ್ಬೋದು. ಬನ್ನಿ ಈಗ ಚಟ್ನಿ ಪುಡಿ ಮಾಡೋದನ್ನು ನೋಡ್ಕೊಳ್ಳೋಣ. ಅಂದರೆ ಕೆಂಪು ಚಟ್ನಿನೂ ಕೂಡ ಮಸಾಲೆ ದೋಸೆ ಮಾಡ್ಕೊಳ್ತಾರೆ. ಅದನ್ನು ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ, ಅದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಮೇಲ್ಗಡೆ ಚಟ್ನಿ ಪುಡಿನ ಹಾಕ್ತಾರೆ. ಕೆಂಪು ಚಟ್ನಿ ಹಾಕೋದ್ರ ಬದಲು ಚಟ್ನಿ ಪುಡಿನ ಹಾಕ್ತಾರೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನಾವು ಸೇರಿಸ್ಕೋಬೇಕು. ಇದನ್ನು ಅಷ್ಟೇ ಕಡಿಮೆ ಊರಿನಲ್ಲೇ ಇಟ್ಕೊಂಡು ಒಂದು 2 ನಿಮಿಷ ಈ ರೀತಿ ಎಣ್ಣೆನಲ್ಲೇ ಸ್ವಲ್ಪ ಕ್ರಿಸ್ಪಿ ಬರೋ ರೀತಿಯಲ್ಲಿ ಚೆನ್ನಾಗಿ ನಾವು ಎರಡನ್ನೂ ಕೂಡ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಂಡಾದ ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ 1 ಕಪ್ಪಷ್ಟು ನಾನು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು ಒಂದು 10 ರಿಂದ 12 ಬ್ಯಾಡಗೆ ಮೆಣಸಿಕಾಯಿನ ಸೇರಿಸ್ಬೇಕು. ನೀವು ಇದಕ್ಕೆ ಗುಂಟೂರು ಮೆಣಸಿಕಾಯಿನ ಸೇರಿಸೋದಕ್ಕೆ ಹೋಗಬಾರ್ದು. ಬ್ಯಾಡಗೆ ಮೆಣಸಿಕಾಯಿನ ಒಂದು 10 ರಿಂದ 12 ಸೇರಿಸ್ಕೊಂಡು ಇದನ್ನು ಅಷ್ಟೇ ನಾವು ಚೆನ್ನಾಗಿ ಕಡಿಮೆ ಊರಿನಲ್ಲೇ ಒಂದು 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಮೆಣಸಿಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು, ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಮೆಣಸಿಕಾಯಿನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ನಾವು ಪೌಡ್ರ್ ಮಾಡಿದ್ಮೇಲೆ ಆ ಪೌಡ್ರನ್ನ ಬೇಕಾದ್ರೆ ನೀವು 1 ತಿಂಗಳವರೆಗೂ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಹುರಿದು ಕ್ರಿಸ್ಪಿಯಾಗಿ ನೀವು ಪುಡಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಒಂದೇ 2 ಪೀಸಷ್ಟು ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಇದ್ರ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿ ಕ್ರಿಸ್ಪಿನೆಸ್ ಬಂದಮೇಲೆ ಮೆಣಸಿಕಾಯಿ ಇದನ್ನು ನಾವು ಸ್ಟವ್ನ ಆಫ್ ಮಾಡಿಕೊಂಡು ಸಪರೇಟಾಗಿ ತೆಗೆದಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಈ ಮೆಣಸಿಕಾಯಿಗಳೇನಿದೆ ಇದನ್ನೆಲ್ಲ ನಾವು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾವು ಮಿಕ್ಸಿ ಜಾರ್ನಲ್ಲೇ ಇದನ್ನು ಪುಡಿ ಮಾಡ್ಕೊಳ್ಳೋದ್ರಿಂದ ಮೆಣಸಿಕಾಯಿ ಉದ್ದ ಇದ್ದರೆ ನಿಮಗೆ ಚೆನ್ನಾಗಿ ಪುಡಿ ಮಾಡಲಿಕ್ಕಾಗಲ್ಲ. ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ಗಳು ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪನೂ ಕೂಡ ತರ್ತರಿ ಇರಬಾರ್ದು, ಆ ರೀತಿಯಲ್ಲಿ ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ. ಬನ್ನಿ ಈಗ ಚಟ್ನಿನೂ ಕೂಡ ಯಾವ ರೀತಿ ಮಾಡೋದು ಈ ಮಸಾಲೆ ದೋಸೆಗೆ ಅಂತ ನೋಡ್ಕೊಳ್ಳೋಣ. ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು 1 ಕಪ್ಪಿನಷ್ಟು ತೆಂಗಿನ ತುರಿನ ತುರಿದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. 4 ಹಸಿಮೆಣಸಿಕಾಯಿ, 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಹಾಗೆಯೇ ಒಂದೇ 1 ಚಿಟಿಕೆಯಷ್ಟು ಬೆಲ್ಲ. ನೀವು ಹುಣಸೆಹಣ್ಣು ಬೇಕಾದ್ರೆ 1 ಚಿಟಿಕೆ ಹಾಕೋಬೋದು, ನಾನು ಅದನ್ನು ತೋರಿಸಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಗೋಡಂಬಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬೆರೆಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದನ್ನು ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ರುಬ್ಬೋದಕ್ಕೆ ಹೋಗಬಾರ್ದು ಚಟ್ನಿನ, ತರ್ತರಿಯಾಗಿ ನೋಡಿ ಈ ಹದದಲ್ಲಿ ರುಬ್ಕೋಬೇಕಾಗತ್ತೆ. ಬನ್ನಿ ಈಗ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಸಾಲೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ.
ಈಗ ಹಂಚನ್ನು ಕಾಯಲಿಕ್ಕೆ ಇಟ್ಕೊಂಡು ಈ ರೀತಿ ಸ್ವಲ್ಪ ನೀರನ್ನು ಹಾಕೋಬೇಕು. ಏಕೆಂದರೆ ಒಂದೇ ಸಲ ತವ ಕಾದಿರುತ್ತೆ, ಅದ್ರ ಮೇಲ್ಗಡೆ ದೋಸೆನ ಹಾಕೋಕೆ ಹೋಗಬಾರ್ದು. ಈ ರೀತಿ ನೀರನ್ನು ಹಾಕ್ಕೊಂಡು ಒಂದು ಬಟ್ಟೆನಲ್ಲಿ ಅದನ್ನು ಕ್ಲೀನ್ ಮಾಡ್ಕೊಂಡು ಅದಾದ ನಂತರ ನೀವು ದೋಸೆನ ಬಳಿತಾ ಬನ್ನಿ. ನೀವು ಯಾವ ರೀತಿ ಬಳಿದ್ರೂ ದೋಸೆ ಬರುತ್ತೆ. ನಾನು ತೋರಿಸಿರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ಕೊಳ್ಳಿ, ಇದೇ ಥರ ದೋಸೆ ನಿಮಗೂ ರೆಡಿ ಆಗುತ್ತೆ. ಈಗ ತುಪ್ಪದಲ್ಲಿ ನಾವು ದೋಸೆನ ಸ್ನಾನನೇ ಮಾಡಿಸ್ಬಿಡ್ಬೇಕು. ಮಸಾಲೆ ದೋಸೆ ಅಂತ ಅಂದರೆ ತುಪ್ಪ ಇದ್ರೇ ಅದು ಮಸಾಲೆ ದೋಸೆ. ಏಕೆಂದರೆ ತುಪ್ಪನ ನೀವು ಎಷ್ಟು ಚೆನ್ನಾಗಿ ಹಾಕ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ. ಈಗ ನಾನು ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆ ಇವಾಗ ನಾನು ಮಸಾಲೆ ದೋಸೆ ಚಟ್ನಿ ಪೌಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಂಪು ಚಟ್ನಿನ ಸೇರಿಸಿಲ್ಲ. ಕೆಂಪು ಚಟ್ನಿನೂ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ, ಅಲ್ಲೂ ಕೂಡ ನೀವು ನೋಡ್ಬೋದು. ಈ ರೀತಿ ಚಟ್ನಿ ಪುಡಿನ ಸೇರಿಸಿ ಆದಮೇಲೆ ಬೇಕಂದರೆ ಮತ್ತೆ ಸ್ವಲ್ಪ ನೀವು ತುಪ್ಪನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದು 3ರಿಂದ 4 ನಿಮಿಷಗಳ ಕಾಲ ದೋಸೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಕಡಿಮೆ ಊರಿನಲ್ಲೇ ರೋಸ್ಟ್ ಆಗಬೇಕು. ಅದಾದಮೇಲೆ ಆಲೂಗಡ್ಡೆ ಪಲ್ಯನ ಸೇರಿಸ್ಕೊಂಡು ದೋಸೆನ ತೆಗೆದ್ರೆ ನೋಡಿ ಎಷ್ಟು ಸಗದಾಗಿ ಮಸಾಲೆ ದೋಸೆ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆಲೂಗಡ್ಡೆ ಪಲ್ಯ, ಮಸಾಲೆ ದೋಸೆ, ಕೆಂಪು ಚಟ್ನಿ ಹಾಗೆ ತೆಂಗಿನಕಾಯಿ ಚಟ್ನಿ, ಇದಿಷ್ಟು ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿಗಳನ್ನ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.